ನಾವು ಯಾಕೆ ಸೇವೆ ಮಾಡಬೇಕು ಅಂತ ಹೇಳಿ ಒಂದು ಪ್ರಶ್ನೆ ಬರುತ್ತೆ ಅಲ್ವಾ? ಅದಕ್ಕೆ ದಾಸರಾಯ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಏನು ಅಂತ ಹೇಳಿದ್ರೆ, ಪರಿಮಳವು ಸುಮನದೊಳಗೆ ಅನಲನು ಅರಳಿಯೊಳಗೆ ಅಂತೇಳಿ. ಈಗ ಹೂವು ಅಂತ ಹೇಳಿ ಇಟ್ಕೊಂಡ್ರೆ ಹೂವಿನಲ್ಲಿ ಪರಿಮಳ ಇರುತ್ತೆ. ಜೋರಾಗಿ ಗಾಳಿ ಬೀಸಿದಾಗ ಹೂವಿನಲ್ಲಿರುವಂತಹ ಪರಿಮಳ ಏನಾಗತ್ತೆ ನಮಗೆ ಗೊತ್ತಾಗತ್ತೆ. ಇದೇ ಗಾಳಿ ಬರ್ತಾ ಇದ್ದಾಗ ಹೂವಿನಲ್ಲಿರುವಂತಹ ಪರಿಮಳ ನಮಗೆ ಗೊತ್ತಾಗಲ್ಲ. ಅದಕ್ಕಂತೇಳಿ ಹೂವಿನಲ್ಲಿ ಪರಿಮಳನೇ ಇಲ್ಲ ಅಂತ ಹೇಳಿಕಾಗತ್ತಾ? ಇಲ್ಲ ಅಲ್ವಾ? ಹಾಗೇನೆ ಅಗ್ನಿ, ಬೆಂಕಿ ಅರಣ್ಯಕಾಷ್ಠದಲ್ಲಿ ಇರುತ್ತೆ. ಅದನ್ನ ಚೆನ್ನಾಗಿ ತಿಕ್ಕದಾಗ ಏನಾಗುತ್ತೆ, ಬೆಂಕಿ ಕಂಡ್ಕೊಳ್ಳುತ್ತೆ. ಇಲ್ಲ ಅಂದ್ರೆ ಅದು ಬೆಂಕಿ ಕಂಡ್ಕೊಳ್ಳಲ್ಲ. ಅದಕ್ಕಂತೇಳಿ ಅದ್ರಲ್ಲಿ ಬೆಂಕಿನೇ ಇಲ್ಲ ಅಂತ ಹೇಳಿಕಾಗತ್ತಾ? ಇಲ್ಲ ಅಲ್ವಾ? ಹಾಗೇನೆ ಪರಮಾತ್ಮ ಎಲ್ಲರಲ್ಲೂ ವ್ಯಾಪ್ತನಾಗಿದ್ರು ಸಹ ರಮಾ ಬ್ರಹ್ಮಾದಿ ಎಲ್ಲ ತನ್ನ ಭಕ್ತರಿಗೂ ಕಂಡೂ ಕಾಣದಂತೆ ಇರ್ತಾನೆ, ತೋರದಲೆ ಅಂತ ಹೇಳಿ ಹೇಳ್ತಿದ್ದಾರೆ. ಅಂದ್ರೆ ಈಗ ಉದಾಹರಣೆಗೆ ಪರಮಾತ್ಮನನ್ನ ಕಂಡಾಗ ದಾಸರಾಯರು ಕಂಡೇನ ಗೋವಿಂದನ ಗೋವಿಂದನ ಕಂಡೇನ ಗೋವಿಂದನ ಅಂತ ಹೇಳಿ ಹೇಳಿದ್ರು. ಅಂದ್ರೆ ಪರಮಾತ್ಮನ ಗುಣರೂಪ ಕ್ರಿಯೆಗಳನ್ನ ಕಂಡು ಸಂತೋಷದಿಂದ ಅವರ ಆನಂದವನ್ನ ಅಭಿವ್ಯಕ್ತ ಮಾಡ್ತಾ ಈ ಹಾಡನ್ನ ಹಾಡಿದ್ರು. ಅದೇ ಪರಮಾತ್ಮ ಕಂಡಿಲ್ಲ ಅಂತಂದ್ರೆ ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಎನಗೆ ಮುಕುಂದ ಅಂತ ಹೇಳಿ ಹಾಡಿದ್ರು. ರಾಯರು ವ್ಯಾಪ್ತೋಪಾಸಕರು, ಪರಮಾತ್ಮನನ್ನ ಎಲ್ಲೆಡೆಯೂ ಎಲ್ಲರಲ್ಲೂ ಕಾಣುವವರು. ಎಷ್ಟೇ ಪರಮಾತ್ಮನ ರೂಪಗಳನ್ನ ಕಂಡ್ರೂ ಇನ್ನೂ ಕಾಣಬೇಕು ಅನ್ನೋ ಹಂಬಲ. ಅಂತಹ ರಾಯರೇ ಮೊದಲಾದ ಎಲ್ಲ ರಮಾ ಬ್ರಹ್ಮಾದಿ ಎಲ್ಲ ದೇವತೆಗಳು, ಯತಿಗಳು, ದಾಸರುಗಳು ಇವರೆಲ್ಲರ ಅನುಗ್ರಹವನ್ನು ನಾವು ಪಡಿಬೇಕು ಅಂತ ಹೇಳಿ ಹೇಳ್ತಿದ್ದಾರೆ. ಯಾಕಂದ್ರೆ ಅವರು ಸದಾ ಪರಮಾತ್ಮನ ಧ್ಯಾನದಲ್ಲೇ ಇರ್ತಾರೆ. ಆ ಪರಮಾತ್ಮನ ಭಕ್ತರನ್ನ ಸೇವೆ ಮಾಡಿ ಅವರ ಅನುಗ್ರಹಕ್ಕೆ ಪಾತ್ರರಾಗಿ ಜಗನ್ನಾಥ ವಿಠಲನನ್ನ ಪಡಿ ಅಂತ ಹೇಳಿ ಜಗನ್ನಾಥದಾಸರು ಮುಕ್ಷು ಜೀವರಿಗೆ ತಿಳಿಸ್ಕೊಡ್ತಿದ್ದಾರೆ. ಅಂದ್ರೆ ಮೋಕ್ಷವನ್ನ ಬಯಸುವಂತಹ ಜೀವರಿಗೆ ತಿಳಿಸ್ಕೊಡ್ತಾ ಇದ್ದಾರೆ ದಾಸರಾಯರು.